ದ್ವಿತೀಯ ಪಂದ್ಯಾಟದ ಆರಂಭಿಕ ಇನ್ನಿಂಗ್ಸಿನ ಚಾಲ್ತಿಯಲ್ಲಿ ಆರಂಭಿಕ ಕ್ರಮಾಂಕದಲ್ಲಿ ಇರುವ ಬಲಿಷ್ಠ ದಾಂಡಿಗರನ್ನ ಕಳಿಸಿಕೊಡಲಾಗಿದೆ. ಲೆಫ್ಟಿ ನವಾಜ್ ಜೊತೆಯಾಗಿ ತಂಡದ ಪ್ರಮುಖ ದಾಂಡಿಗರಾಗಿರತಕ್ಕಂತಹ ಬಾಸಿತ್. ಎಸೆತಗಾರಿಕಾ ವಿಭಾಗದಲ್ಲಿ ರಿಫ್ವಾನ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಜೊತೆಯಾಗಿ ವೀಕ್ಷಕ ವಿವರಣಾ ತುದಿಯಲ್ಲಿ ಮಜೀದ್ ಮಲ್ಲೂರ್ ಅವರನ್ನ ಸ್ವಾಗತಿಸಿಕೊಳ್ಳುತ್ತಾ ಇವರಿಗೆ ವೀಕ್ಷಕ ವಿವರಣೆಯಲ್ಲಿ ಜೊತೆಯಾಗಿದ್ದಂತಹ ಗೋಪಿ ಸರ್, ಅದೇ ರೀತಿಯಲ್ಲಿ ಅಕ್ಬರ್ ಅಲಿ ನಂದಾವರ ಸರ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಪ್ರಥಮ ಇನ್ನಿಂಗ್ಸಿನ ಚಾಲ್ತಿಯಲ್ಲಿ ಇತ್ತೀಚೆಗೆ ಪ್ರತಿಷ್ಠಿತ ಕ್ಲಬ್ ಆಗಿರತಕ್ಕಂತಹ ಟಾರ್ಪಡೋಸ್ ಕಾಣ ತಂಡಕ್ಕೆ ಪಾದಾರ್ಪಣೆಗೈದಂತಹ ಅವರು ಅತ್ಯುತ್ತಮ ದಾಂಡಿಗ, ಒನ್ ಆಫ್ ದ ಟಾಪ್ ಕ್ಲಾಸ್ ಪ್ಲೇಯರ್ ಇನ್ ಅಂಡರ್ ಆರ್ಮ್ ಕ್ರಿಕೆಟ್, ಲೆಫ್ಟಿ ನವಾಜ್ ಅಟ್ ದ ಸ್ಟ್ರೈಕಿಂಗ್ ಎಂಡ್. ಎಸೆತಗಾರಿಕಾ ವಿಭಾಗದಲ್ಲಿ ಸುದೀರ್ಘ ವರ್ಷಗಳ ಕಾಲ ತಂಡದ ಪರವಾಗಿ ಆಡಿ ಅನುಭವ ಹೊಂದಿರತಕ್ಕಂಥ ಆಟಗಾರ ರಿಫ್ವಾನ್ ತನ್ನ ಆರಂಭಿಕ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಂಡ ಬಳಿಕ ತೀರ್ಪುಗಾರನ ದಾಟಿ ತನ್ನದೇ ಆದಂತಹ ಶೈಲಿಯೊಂದಿಗೆ ಪವರ್ ಪ್ಲೇಯ ಚಾಲ್ತಿಯಲ್ಲಿ 2 ಕ್ಷೇತ್ರ ಪಾಲಕರು ಮಾತ್ರ ಸೀಮಾರೇಖೆಯ ಗಡಿಭಾಗದಲ್ಲಿರುವಾಗ ಕ್ಷೇತ್ರ ಪಾಲಕರ ಆಯೋಜನೆಯನ್ನು ಗಮನಿಸಿಕೊಂಡು ಈ ಹಚ್ಚ ಹಸುರಿನ ಹುಲ್ಲುಗಾವಲನ್ನು ಸೂಸಿದಂತಹ ಮೈಗೂಡಿಸಿಕೊಂಡು ಸಾಕ್ತಾ ಇರತಕ್ಕಂತಹ ಮೈದಾನದಲ್ಲಿ ಉತ್ತಮ ಅಂಕಪಟ್ಟಿಯನ್ನು ಕಟ್ಟಿಕೊಳ್ಳಬೇಕಾದ ಅನಿವಾರ್ಯತೆಯೊಂದಿಗೆ ಆರಂಭಿಕ ಓವರಿನ ಆರಂಭಿಕ ಚೆಂಡು ಆಫ್ ಸ್ಟಿಕ್ ನಿಂದ ತೀರಾ ಹೊರಬಿದ್ದ ಚೆಂಡಿಗನುಸಾರವಾಗಿ ವೈಡ್ ಎನ್ನತಕ್ಕಂತಹ ತೀರ್ಪನ್ನು ನೀಡುತ್ತಾ ಇದ್ದಾರೆ. ವೈಡ್ ಮುಖಾಂತರವಾಗಿ ಖಾತೆಯಲ್ಲಿ 1 ಅಂಕದ ಗಳಿಕೆಯೊಂದಿಗೆ ಖಾತೆಯಂತೂ ಆರಂಭವಾಗಿದೆ. ಎರಡು ಕ್ಷೇತ್ರ ಪಾಲಕರ ಉಪಸ್ಥಿತಿ ಇದೆ. ಸೀಮಾರೇಖೆ ಗಡಿ ಭಾಗದಲ್ಲಿ ಸಾಂಪ್ರದಾಯಿಕವಾಗಿ ನೇರ ವಿಭಾಗದಲ್ಲಿ ನಿಲ್ಲಿಸುವಂತಹ ರೀತಿಯಲ್ಲಿ ಲಾಂಗ್ ಆಫ್ ಅಂಡ್ ಲಾಂಗ್ ಆನ್, ಅದರಲ್ಲೂ ಪ್ರಮುಖವಾಗಿ ಕೌ ಕಾರ್ನರ್ ವಿಭಾಗದಲ್ಲಿ ವೈಡ್ ಇಶ್ ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರ ಪಾಲಕರ ಉಪಸ್ಥಿತಿ ಇದೆ. ಆರಂಭಿಕ ಚೆಂಡು ಶ್ರೇಷ್ಠ ಮಟ್ಟದ ದಾಳಿ ಕಾರಣ ಜಸ್ಟ್ ಇನ್ಸೈಡ್ ದ ಟೈಮ್ ಲೈನ್, ವೆಲ್ ಎಕ್ಸಿಕ್ಯೂಷನ್. ಆರಂಭಿಕ ಚೆಂಡನಲ್ಲಿ ಚುಕ್ಕಿಯಾಗಿಸ್ತಾ ಇದ್ದಾರೆ. ಈ ಬಲಿಷ್ಠ 2 ತಂಡಗಳ ನಡುವಿನ ಪಂದ್ಯಾಟ ಪ್ರಮುಖವಾಗಿ ಪ್ರಾದೇಶಿಕ ಮಟ್ಟದ ಪಂದ್ಯಾಕೂಟದಲ್ಲಿ ಗುರುತಿಸಿಕೊಳ್ಳುವಂತಹ ತಂಡವಾಗಿದೆ ಜೆಡಿ ಬಾಯ್ಸ್ ಬಂಟ್ವಾಳ್. ಆದರೆ ಮಂಗಳೂರಿನ ಪ್ರತಿಷ್ಠಿತ ತಂಡದ ವಿರುದ್ಧವಾಗಿ ಒಂದೇ ಪೂಲ್ನಲ್ಲಿ ಗುರುತಿಸಿಕೊಂಡು ಪ್ರಸ್ತುತ ಆಡುವುದಾದರೆ ಶಾಟ್ ಅಂಡ್ ಡಾಟ್ into the deep extra covers region for a doubles. Very tough to chase that ball to the fielders, and in that chasing of the fielders the batters got the opportunity of complete the couple of runs between the middles, and with the couple of runs scorecard shows 3 without loss of any wicket after the completion of very first 2 deliveries of the first over. ಆರಂಭಿಕ 2 ಚೆಂಡುಗಳ ಮುಕ್ತಾಯ, ಸೊಗಸಾದ ಹೊಡೆತಗಾರಿಕೆ ಇದು. ಆಫ್ ಸೈಡ್ ವಿಭಾಗದಲ್ಲಿ ಪ್ರಮುಖವಾಗಿ ಕಲಾತ್ಮಕ ಶೈಲಿಯ ದಂಡುಗಾರಿಕೆಯನ್ನು ಮುಂದುವರಿಸುವಂತಹ ದಾಂಡಿಗರು ದಂಡಿಸುವಂತಹ ಪ್ರಮುಖ ಸ್ಥಳವಾಗಿದೆ. ಡೀಪ್ ಎಕ್ಸ್ಟ್ರಾ ಕವರ್ಸ್, ಲೆಫ್ಟಿ ನವಾಜ್, ವೆಲ್ಕಮ್ ವೆಲ್ಕಮ್ ವಾರ್ಮ್ ವೆಲ್ಕಮ್ ಟು ನಂದಾವರ. ಶಾಟ್ ಕಮಿಂಗ್ ಫ್ರಮ್ ದ ಬ್ಲೇಡ್ ಆಫ್ ಮಿಸ್ಟರ್ ಲೆಫ್ಟಿ ನವಾಜ್. ಯಾತಕ್ಕಾಗಿ ಟಾರ್ಪಡೋಸ್ ಕಾಣ ತಂಡ ಈತನನ್ನ ಕರೆಸಿಕೊಂಡಿತ್ತು ಎಂಬುದಕ್ಕೆ ಇಲ್ಲಿ ಸರಿಯಾದ ಪ್ರತ್ಯುತ್ತರ ಬರುತ್ತಾ ಇದೆ. ಲೆಫ್ಟಿ ನವಾಜ್ ಈಸ್ ಆನ್ ಫೈರ್. ಆರಂಭಿಕ ಸಿಕ್ಸರ್ ದಾಖಲಾಗ್ತಾ ಇದೆ ಇನ್ನಿಂಗ್ಸ್ನಲ್ಲಿ. ಮೂರು ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 9 ಕಾಣ ಸಿಗ್ತಾ ಇದೆ. ರಿಫ್ವಾನ್ ಅವರ ಕಂಬ್ಯಾಕ್ ಅನ್ನ ಇಲ್ಲಿ ಗಮನಿಸಿಕೊಳ್ಳಲೇಬೇಕಾಗಿದೆ, ಕಂಬ್ಯಾಕ್ ಅನ್ನ ಮಾಡಿಕೊಳ್ಳಲೇಬೇಕಾಗಿದೆ. ಕಾರಣ 3 ಚೆಂಡುಗಳಲ್ಲಿ ಈಗಾಗಲೇ 9 ಓಟವನ್ನು ಬಿಟ್ಟುಕೊಟ್ಟು 4ನೇ ಚೆಂಡಿನ ಚಾಲ್ತಿಯಲ್ಲಿ ಸೊಗಸಾದ ದಾಳಿ ಕಳೆದ ಚೆಂಡಲ್ಲಿ ಮಾಡಿಕೊಂಡ ಚುಕ್ಕಿ ಚೆಂಡಿನಂತೆಯೇ ಇಲ್ಲಿ ಸೊಗಸಾದ ರೀತಿಯ ದಾಳಿಗಾರಿಕೆ 4ನೇ ಚೆಂಡಿನಲ್ಲಿ ಬರುತ್ತಾ ಇದೆ. 4 ಚೆಂಡುಗಳನ್ನು ಕೂಡ ಎದುರಿಸಿದಂತಹ ಲೆಫ್ಟಿ ನವಾಜ್ ಇಲ್ಲಿ ಈಗಾಗಲೇ ಅಂಕಪಟ್ಟಿಯಲ್ಲಿ ವೈಯಕ್ತಿಕವಾಗಿ 9 ಅಂಕದ ಗಳಿಕೆಯೊಂದಿಗೆ ಮುಂದಕ್ಕೆ ಸಾಗ್ತಾ ಇದ್ದಾರೆ. ಆರಂಭಿಕ ಓವರಿನ 5ನೇ ಚೆಂಡಿನ ಚಾಲ್ತಿಯಲ್ಲಿ ಸೊಗಸಾದ ಹೊಡೆತ ಇದು. ಆ ಭಾಗದಲ್ಲಿ ಕ್ಷೇತ್ರ ಪಾಲಕರ ಉಪಸ್ಥಿತಿ ಇದೆ. ಎಲ್ಲ ಒಂದು ಕಡೆ ಥರ್ಡ್ ಮ್ಯಾನ್ ವಿಭಾಗದಲ್ಲಿನ ಕ್ಷೇತ್ರ ಪಾಲಕ ಚೆಂಡನ್ನು ತಡೆ ಹಿಡಿದ್ರು 1 ಅಂಕವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಕೊನೆಯ ಗಳಿಗೆಯಲ್ಲಿ ಸ್ಟ್ರೈಕ್ ರೋಟೇಟ್ ಬಾಸಿತ್ ಅವರ ಉಪಸ್ಥಿತಿ ಇದೆ ದಾಂಡುಗಾರಿಕಾ ವಿಭಾಗದಲ್ಲಿ. ಆರಂಭಿಕ ಓವರಿನ ಆರಂಭಿಕ 5 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 10 ಕಾಣ ಸಿಗ್ತಾ ಇದೆ. ಪಟ್ಟಂತ ಎಲ್ಲ ಸಂಘಟನಾ ಮಿತ್ರರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಓವರ್ ನಂಬರ್ 2ರ ಆರಂಭಿಕ 3 ಚೆಂಡುಗಳ ಮುಕ್ತಾಯದ ಬಳಿಕ ಇದೀಗ 4ನೇ ಚೆಂಡಿಗೆ ಸಾಗ್ತಾ ಇದ್ದಾವೆ. ಆರಂಭಿಕ ಓವರ್ನಲ್ಲಿ 1 ದೊಡ್ಡ ಹೊಡೆತದ ಮುಖಾಂತರವಾಗಿ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಂಡಂತಹ ಪ್ರತಿಭೆ ಲೆಫ್ಟಿ ನವಾಜ್. Oh my God, yo man, you cannot do that one, Mr. Lefty Nawaz. The second 6 of this innings coming from the blade of Mr. Lefty Nawaz, jersey number 44 here for you. Torpedoes ಕಾಣ ತಂಡದ ಆರಂಭಿಕ ದಾಂಡಿಗ
ಸೊಗಸಾದ ರೀತಿ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಳ್ತಾ ಇದ್ದಾರೆ. 4 ಚೆಂಡುಗಳ ಮುಕ್ತಾಯ, ಒಟ್ಟಾಗಿ ಖಾತೆಯಲ್ಲಿ 22 ಕಾಣ ಸಿಗ್ತಾ ಇದೆ. ಸೊಗಸಾದ ಕನೆಕ್ಟ್ ಮುಖಾಂತರವಾಗಿ ಇಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಅಂಡ್ ಇಟ್ಸ್ ಕಟ್ ಅಟ್ ದ ಡೀಪ್ ಆಫ್ ದ ರೀಜನ್. ಸೊಗಸಾದ ರೀತಿಯ ಕ್ಷೇತ್ರ ಪಾಲನೆಯಾಗಿದೆ. ಫ್ಲಾಟ್ ಓವರ್ಷನ್ ಫ್ರಮ್ ದ ಬ್ಲೇಡ್ ಆಫ್ ಮಿಸ್ಟರ್ ಲೆಫ್ಟಿ ನವಾಸ್. ಆಫ್ಟರ್ ಅ ಗ್ರೇಟ್ ನಾಕ್ ಹಿ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಫ್ಲಾಟ್ ಹೊಡೆತವಾಗಿತ್ತು. ಇಲ್ಲೊಂದು ಕಡೆ ಎನರ್ಜಿಯನ್ನು ಕೂಡಿಟ್ಟುಕೊಂಡು ದೊಡ್ಡ ಹೊಡೆತವನ್ನು ಬಾರಿಸಿದ್ಯಾದಲ್ಲಿ ಮತ್ತೊಂದು ದೊಡ್ಡ ಹೊಡೆತವನ್ನು ನಿರೀಕ್ಷಿಸಬಹುದಾಗಿತ್ತು. ಆದರೆ ದುರದೃಷ್ಟವಶಾತ್ ಚೆಂಡು ನೇರವಾಗಿ ಕ್ಷೇತ್ರ ಪಾಲಕನ ಭದ್ರ ಬೊಗಸೆಯಲ್ಲಿ ಸೇರಿಕೊಳ್ಳುವಾಗ ನವಾಜ್ ರವರ ನಿರ್ಗಮನವಾಗ್ತಾ ಇದೆ. ನಂಬರ್ 3ನೇ ಕ್ರಮಾಂಕದಲ್ಲಿ ತನ್ನ ಸ್ಥಾನವನ್ನು ತುಂಬಲು ಶಾಕೀರ್ ಜಾಕಿ ಅವರ ಆಗಮನವಾಗ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ನ ದ್ವಿತೀಯ ಓವರಿನ ಆರಂಭಿಕ 5 ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 22 ಕಾಣ ಸಿಗ್ತಾ ಇದೆ. ಆಫ್ಟರ್ ಗ್ರೇಟ್ ಇನ್ನಿಂಗ್ಸ್ 15 ಅಂಕವನ್ನು ವೈಯಕ್ತಿಕ ಖಾತೆಯಲ್ಲಿ ದಾಖಲಿಸಿಕೊಂಡು ಲೆಫ್ಟಿ ನವಾಸ್ ರವರು ನೇರವಾಗಿ ಪೆವಿಲಿಯನ್ಗೆ ಮರಳುವಾಗ ಖಾತೆಯಲ್ಲಿ ಒಟ್ಟಾಗಿ 22 ಕಾಣ ಸಿಗ್ತಾ ಇದೆ. ದ್ವಿತೀಯ ಓವರಿನ ಕೊನೆಯ ಚೆಂಡಿನ ಚಾಲ್ತಿಯಲ್ಲಿ ಪವರ್ ಪ್ಲೇಯ ಕೊನೆಯ 1 ಚೆಂಡು ಬಾಕಿ. ಎಸೆತಗಾರಿಕಾ ವಿಭಾಗದಲ್ಲಿ ಶರಣ್ 5 ಚೆಂಡುಗಳ ಮುಕ್ತಾಯದ ಬಳಿಕ ಶಾಕೀರ್ ಅವರ ಕಡೆಗೆ ತಾನು